ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ಡ್ರೈವ್ ಕೇಸ್ನಲ್ಲಿ ಕಳೆದ 29 ದಿನಗಳಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಸಂಸದ ಪ್ರಜ್ವಲ್ ರೇವಣ್ಣಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದು ಕಡೆ ಕುಟುಂಬಸ್ಥರ ಒತ್ತಾಯ, ಮತ್ತೊಂದು ಕಡೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ. ಇದರ ಮಧ್ಯೆ ರಾಜ್ಯದಲ್ಲಿ ನಡೀತಾ ಇರುವ ರಾಜಕೀಯ ವಾಕ್ಸಮರದ ತೀರಾ ವೈಯಕ್ತಿಕ ಮಟ್ಟಕ್ಕೆ ಇಳಿತಾ ಇದೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಟಾಕ್ವಾರ್ ನಡೀತಾ ಇದ್ದು, ರಾಕೇಶ್ ಸಾವಿನ ವಿಚಾರವನ್ನ ಕುಮಾರಸ್ವಾಮಿ ಪ್ರಸ್ತಾಪಿಸಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದು, ರಾಕೇಶ್ ವಿಚಾರ ಪ್ರಸ್ತಾಪ ಮಾಡುವುದು ಮೂರ್ಖತನ ಅಂದ್ರು. ಅಲ್ಲದೆ ಕುಮಾರಸ್ವಾಮಿ ಅಣ್ಣನ ಮಗನ ವಿರುದ್ಧ ರೇಪ್ ಕೇಸ್ ಇದೆ ಅಂತ ಹೇಳಿದ್ರು. ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲೇ. ಹಾಗಿದ್ರೆ ಇವರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರು ಪರ್ಮಿಷನ್ ತಗೊಂಡು ಹೋಗಿದ್ರ? ಹಾಗಿದ್ರೆ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು, ಎಷ್ಟು ಜನ ಇದ್ರು, ಅಲ್ಲಿ ನಡೆದಂತ ಘಟನೆಗಳೇನು ಅಂತಕ್ಕಂಥ ಒಂದು ತನಿಖೆ ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯನವ್ರ ಮನಸ್ಸಿಗೆ ಇವತ್ತು ನೋವಾಗಿಲ್ವಾ? ನಿಮ್ಮ ಮಗ ಎಲ್ಲಿ ಹೋಗಿದ್ರು, ಯಾರನ್ನು ಕರ್ಕೊಂಡು ಹೋಗಿದ್ರು, ಯಾಕೆ ಹೋಗಿದ್ರು ತನಿಖೆ ಮಾಡಿ ಅಂತ ಹೇಳಿಲ್ವೇ? ಎಲ್ಲಿಗೆ ಹೋಯ್ತಾ ಇದೆ ಇದು? ಎಲ್ಲಿಗೆ ಹೋಗುತ್ತೆ? ಅದಕ್ಕೋಸ್ಕರ ತನಿಖೆಗೆ ಆದೇಶ ಮಾಡಾಗಿದೆ. ತನಿಖೆ ಆಗಲಿ ಶಿಕ್ಷೆ ಆಗಲಿ ಅಂತ ದೇವೇಗೌಡರು ಹೇಳಿ ಕುಮಾರಸ್ವಾಮಿ ಅವರು ಹೇಳಾಗೋಗಿದೆ. ಎಲ್ಲರೂ ಇರಲಿ, ಯಾರು ಕಳಿಸಿರಲಿ, ಯಾರು ಹೋಗಿರಲಿ, ತನಿಖೆ ನಡೀತಾ ಇದೆ, ಶಿಕ್ಷೆ ಆಗುತ್ತೆ. ಅದ್ರ ಬಗ್ಗೆ ಯಾಕೆ ದಿನ ಕಾಮೆಂಟ್ ಮಾಡ್ತೀರಿ? ರಾಕೇಶ್ ಸಿದ್ದರಾಮಯ್ಯ ಅವ್ರ ಸತ್ತು 8 ವರ್ಷ ಆಯಿತು. ಈಗ ವಿಚಾರನ ಪ್ರಸ್ತಾಪ ಮಾಡೋದಿದೆಯಲ್ಲ, ಅದು ಮೂರ್ಖತನ. ಇಶ್ಯೂ ಡಿಫರೆಂಟು. ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಅವರು 2016ರಲ್ಲಿ ಸತ್ತೋದ. ಈಗ ಎಷ್ಟನೇ ದಿವಸ? ಅಶ್ಲೀಲ ವಿಡಿಯೋ ವೈರಲ್ ಮಾಡಿದ್ದು, ಅಶ್ಲೀಲ ವಿಡಿಯೋ ಮಾಡಿದ್ದಕ್ಕಿಂತ ದೊಡ್ಡ ಅಪರಾಧ ಎಂಬ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಇದು ಯಾವ ಸೆಕ್ಷನ್ನಲ್ಲಿ ಹೇಳಿದ್ದಾರೆ ಅಂತ ಕೇಳಿರೋ ಸಿಎಂ, ಅಶ್ಲೀಲ ವಿಡಿಯೋಗಳನ್ನ ವೈರಲ್ ಮಾಡಿದ್ದು ಸರಿ ಎಂದು ನಾನು ಹೇಳೋದಕ್ಕೆ ಹೋಗಲ್ಲ, ಆದರೆ ದೊಡ್ಡ ಅಪರಾಧ ಎಂದು ಯಾವ ಸೆಕ್ಷನ್ನಲ್ಲಿ ಈ ಬಗ್ಗೆ ಉಲ್ಲೇಖಿಸಿದ್ದಾರೆ ಅಂತ ಪ್ರಶ್ನಿಸಿದ್ರು. ಇನ್ನು ಕೇಂದ್ರಕ್ಕೆ ತಡವಾಗಿ ಪತ್ರ ಬಂತು ಎಂಬ ಕೇಂದ್ರ ಸಚಿವ ಜೈಶಂಕರ್ ಹೇಳಿಕೆಗೂ ಸಿಎಂ ತಿರುಗೇಟು ಕೊಟ್ಟಿದ್ದು, ನಾನು 15 ದಿನಗಳ ಹಿಂದೆನೇ ಪತ್ರ ಬರೆದಿದ್ದೀನಿ ಅಂತ ಅಂದ್ರು. ವೈರಲ್ ಮಾಡಿರೋದು ಇನ್ನೂ ಅಪರಾಧ. ಅದು ಇಲ್ಲಿ ಯಾವ ಸೆಕ್ಷನ್ ನಲ್ಲಿ ಹೇಳ್ತದೆ? ಅಲ್ಲ, ಯಾವ ಸೆಕ್ಷನ್? ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಯಾವ ಸೆಕ್ಷನ್ ಹೇಳ್ತದೆ? ನಾನು ಬರೆದ ದಿನಗಳಾಯ್ತು, 15 ದಿನಗಳಾಯ್ತು ಬರೋದು. ನಾನು ಮೊದಲನೇ ಲೆಟರ್, 2ನೇ ಲೆಟರ್ ಪೊಲೀಸ್ನವ್ರು ಬರೆದಿದ್ದಾರೆ, SIT ಅವರು ಬರೆದಿದ್ದಾರೆ. ಇನ್ನು ಏನ್ ಬರೀಬೇಕಂತ ಅವ್ರಿಗೆ? ಆಯ್ತಪ್ಪ, ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್. ಈಗ ಇಶ್ಯೂ ಮಾಡಿ, ಈಗ ಕ್ಯಾನ್ಸಲ್ ಮಾಡಿ. ಅವರು ಫಾರಿನ್ ಮಿನಿಸ್ಟರ್, ಅಫೇರ್ಸ್ ಮಿನಿಸ್ಟರ್ ಅಲ್ಲ, ಕೇಂದ್ರದಲ್ಲಿ ಯಾವಾಗಲೂ ಮಂತ್ರಿ ಆಗಿರ್ಲಿಲ್ಲ, ಈ ಚೀಫ್ ಮಿನಿಸ್ಟರ್ ಆಗಿದ್ರು. ಇನ್ನು ಅಶ್ಲೀಲ ವಿಡಿಯೋ ವೈರಲ್ ಮಾಡಿದ್ದು, ಅಶ್ಲೀಲ ವಿಡಿಯೋ ಮಾಡೋದಕ್ಕಿಂತ ದೊಡ್ಡ ಅಪರಾಧ ಅನ್ನೋದು ಯಾವ ಸೆಕ್ಷನ್ನಲ್ಲಿದೆ ಅಂತ ಪ್ರಶ್ನಿಸಿದ ಸಿಎಂಗೆ ಕುಮಾರಸ್ವಾಮಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ, ನೀವು ಸ್ವಯಂ ಘೋಷಿತ ಸಂವಿಧಾನ ತಜ್ಞರು, ನಿಮಗೆ ಈ ಪರಿ ಅಜ್ಞಾನವೇ ಅನ್ನೋದು ನನಗೆ ಸೋಜಿಗ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಸಿಎಂ ಎಚ್.ಡಿ.ಕೆ ಪೋಸ್ಟ್ ಮಾಡಿದ್ದಾರೆ. ದಯಮಾಡಿ SIT ಆದೇಶ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ನೀವು ಕೇಳಿದ ಎಲ್ಲಾ ಸೆಕ್ಷನ್ಗಳು ಅದರಲ್ಲೇ ಇವೆ, ನಿಮ್ಮನ್ನ ಅಪಮಾನಿಸುತ್ತಿದ್ದೇನೆ ಅಂತ ಅನ್ಯತಾ ಭಾವಿಸಬೇಡಿ ಅಂತ ವ್ಯಂಗ್ಯವಾಡಿದ್ರೆ. ಅಲ್ಲದೆ ಅಮಾಯಕ ಹೆಣ್ಮಕ್ಳ ಮಾನವನ್ನ ಓಟಿಗೆ ಒತ್ತೆ ಇಟ್ಟು ಕ್ರಿಮಿನಲ್ ಅನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಮಾತನಾಡ್ತಿದ್ದೀರಿ. ಸಂವಿಧಾನ ದ್ರೋಹಿ ಕೃತ್ಯ ಎಸಗಿರುವ ವ್ಯಕ್ತಿ ನಿಮ್ಮ ಸಂಪುಟದಲ್ಲಿರುವಾಗ ಇದಕ್ಕಿಂತ ನಿರ್ಜನತೆ ಉಂಟೆ ಅಂತ ಎಚ್.ಡಿ.ಕೆ ಪ್ರಶ್ನಿಸಿದ್ರು. ಜೊತೆಗೆ ಇಡೀ ಕಾಂಗ್ರೆಸ್ CD ಶಿವು ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದೆ ಅಂತ ವ್ಯಂಗ್ಯವಾಡಿದ್ರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.